ಒನ್ ಗಣೇಶ್ಗೆ ಸ್ವಾಗತ. ನಾನು ಯಶವಂತ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸಮರ್ಥ ಶಾಮನೂರರ ಎಂಟ್ರಿಗೆ ಸಾಕಷ್ಟು ಅಡೆತಡೆಗಳಿದ್ವು. ಆ ಎಲ್ಲ ಅಡೆತಡೆಗಳ ಪೈಕಿ ಒಂದಷ್ಟು ಅಡೆತಡೆಗಳು ಈಗ ಕಡಿಮೆ ಆಗಿರುವಂಥದ್ದು. ಹಾಗಾಗಿ ಸಮರ್ಥ ಹಾದಿ ಸುಗಮವಾಗಿದೆ. ರಾಜಕೀಯ ಎಂಟ್ರಿ ಕೊಡಲಿಕ್ಕೆ ಎಷ್ಟೆಲ್ಲ ಅಡ್ಡಿ ಆತಂಕಗಳಿದ್ವು, ಆ ಎಲ್ಲ ಅಡ್ಡಿ ಆತಂಕಗಳಿಗೆ ಹೈಕಮಾಂಡ್ ಸೇರಿದಂತೆ ರಾಜ್ಯ ಮಟ್ಟದ ನಾಯಕರು ಹಾಗೂ ಅವರ ತಂದೆ ಮತ್ತು ತಾಯಿ ಸಾಕಷ್ಟು ಸರ್ಕಸನ್ನು ಮಾಡಿ ಈಗ ಆ ಒಂದು ಅಡ್ಡಿ ಆತಂಕಗಳಿಂದ ಎಲ್ಲ ಅಡ್ಡಿ ಆತಂಕಗಳನ್ನು ಸೈಡಿಗೆ ಬದಿಗಿಟ್ಟು ಅವರ ರಾಜಕೀಯ ಪ್ರವೇಶದ ಹಾದಿಯನ್ನು ಸುಗಮಗೊಳಿಸಿದ್ದಾರೆ. ಹಾಗಿದ್ರೆ ಯಾವ ರೀತಿ ಸುಗಮವಾಗಿದೆ ಅಂತ, ಯಾಕಂದರೆ ಸಮರ್ಥ ಶಾಮನೂರು ಹೈಕಮಾಂಡಿಂದ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗೋದಕ್ಕಿಂತ ಮುಂಚೆನೇ ನಾಮಪತ್ರವನ್ನು ಸಲ್ಲಿಸಿದರು. ಸೊ ಹೈಕಮಾಂಡ್ ಟಿಕೆಟನ್ನು ಕೊಟ್ಟರೆ ನಾನು ಕಣದಲ್ಲಿರ್ತೀನಿ, ಒಂದು ವೇಳೆ B.Pharm ಕೊಡದೇ ಹೋದರೆ ವಾಪಸನ್ನು ಪಡಿತೀನಿ ಅನ್ನೋ ಒಂದು ಮಾತನ್ನು ಹೇಳಿದರು. ಕೊನೆ ಕ್ಷಣದಲ್ಲಿ ಕಸರತ್ತನ್ನು ಮಾಡಿ ಕೊನೆಗೂ ಸಮರ್ಥ ಅವರು ಟಿಕೆಟನ್ನು ಅಂದರೆ B.Pharm ತೆಗೆದುಕೊಂಡು ಬಂದರು. B.Pharm ತೆಗೆದುಕೊಂಡು ಬಂದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ B.Pharm ಸಲ್ಲಿಸಿದ್ರು. ಅದಾದ ಬಳಿಕ ಸಾದಿಕ್ ಪೈಲ್ವಾನ್, ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿ ಅಂತೇಳಿ ದಾವಣಗೆರೆಯಲ್ಲಿ ಬಂಡಾಯ ನಿಲ್ತೀನಿ, ಕಾಂಗ್ರೆಸ್ಸನ್ನು ಸೋಲಿಸೋದೇ ನನ್ನ ಗುರಿ ಅಂತೇಳಿ ಸಾಕಷ್ಟು ಹೈಡ್ರಾಮವನ್ನು ಕ್ರಿಯೇಟ್ ಮಾಡಿ ಸಾಕಷ್ಟು ಮೀಡಿಯಾಗಳಲ್ಲಿ ಒಂದು ಹುಲಿ ರೀತಿಯಾಗಿ ವರ್ತನೆಯನ್ನು ಮಾಡಿ ಕೊನೆ ಕ್ಷಣದಲ್ಲಿ ನನ್ನ ದೇವರು ಹೇಳಿದಂತೆ ನಾನು ವಾಪಸ್ ತೆಗೆದುಕೊಳ್ತೀನಿ ಅಂತೇಳಿ ಸಿದ್ದರಾಮಯ್ಯನವರ ಸಮೀಪ ಹೋಗಿ ಅವರ ಟಿಕೆಟನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಅದು ವಾಪಸ್ ತೆಗೆದುಕೊಂಡಿದ್ದಾರೆ ಅರ್ಥಾತ್ ನಿವೃತ್ತಿ ಹೊಂದುತ್ತೀನಿ ಅಂತ. ನಾನು ಕಣದಲ್ಲಿ ನನ್ನ ಹೆಸರು ಇದ್ದರೂ ಕೂಡ ನಾನು ಎಲ್ಲೂ ಪ್ರಚಾರಕ್ಕೆ ಹೋಗೋದಿಲ್ಲ, ನಾನು ಸಮರ್ಪರವಾಗಿ ಪ್ರಚಾರ ಮಾಡ್ತೀನಿ ಅಂತೇಳಿ ಸಾದಿಕ್ ಪೈಲ್ವಾನ್ ಹೇಳಿರುವಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಆ ಒಂದು ದಕ್ಷಿಣ ಭಾಗದಲ್ಲಿದ್ದಂತಹ, ಅದರಲ್ಲೂ ಕೂಡ ಆಜಾದ್ ನಗರ ಸೇರಿದಂತೆ ಒಂದು ಅಲ್ಪಸಂಖ್ಯಾತರ ಭಾಗ ಏನಿತ್ತು ಆ ಭಾಗದಲ್ಲಿದ್ದಂತಹ ಒಂದಷ್ಟು ಅಡ್ಡಿ ಆತಂಕಗಳಿಂದ ಆ ಅಡ್ಡಿ ಆತಂಕಗಳ ಪೈಕಿ ಶೇಕಡ ಒಂದು 60-70% ಅಡ್ಡಿ ಆತಂಕ ಕಾಂಗ್ರೆಸ್ಗೆ ಕಡಿಮೆ ಆಗಿದೆ ಅಂತ ಆರಂಭಿಕದ ದಿನಗಳಲ್ಲಿ ನಾವೆಲ್ಲ ಒಂದು ಅನಾಲಿಸಿಸ್ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಾದಿಕ್ ಪೈಲ್ವಾನ್ ಅಥವಾ ಅಬ್ದುಲ್ ಜಬ್ಬಾರ್, ಆದಿಲ್ ಬಾಷಾ ಸಾಕಷ್ಟು ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಸ್ಪರ್ಧೆಯನ್ನು ಮಾಡಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿಗೆ ನಷ್ಟ ಆಗುತ್ತೆ ಅನ್ನೋ ಒಂದು ಅನಾಲಿಸಿಸನ್ನು ಮಾಡ್ತಾಯಿದ್ವಿ. ಆದರೆ ಉಮೇದುವಾರಿಕೆ ಸಲ್ಲಿಕೆಯ ಕೊನೆ ದಿನ ಏನಿತ್ತು ಮಾರ್ಚ್ 26ನೇ ತಾರೀಕು, ಅದಾದ ಬಳಿಕ ದಾವಣಗೆರೆಯ ರಾಜಕೀಯ ಒಂದು ವಿಶ್ಲೇಷಣೆಯೇ ಬದಲಾಗಿದೆ, ಚಿತ್ರಣ ಬದಲಾಗಿದೆ. ಆರಂಭಿಕ ಹಂತದಲ್ಲಿ BJPಯ ಪರವಾಗಿದ್ದಂಥ ಎಲ್ಲ ಒಲವು ಈಗ ಟಫ್ ಫೈಟ್ ಅನ್ನೋ ರೀತಿಯಲ್ಲಿ, ಅಂದರೆ 1-to-1 ನೆಕ್ ಫೈಟ್ ಅನ್ನೋ ರೀತಿಯಲ್ಲಿ ಸಿದ್ಧವಾಗ್ತಾ ಇದೆ. ಯಾಕಂದರೆ ಆರಂಭಿಕ ದಿನಗಳಲ್ಲಿ ಸಾಕಷ್ಟು ಮುಸ್ಲಿಮರು ನಾವು ಈ ಬಾರಿ BJPಗೆ ಮತ ಹಾಕಿದ್ರೂ ಪರವಾಗಿಲ್ಲ, ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದರು. ಇದೇ ಸಾದಿಕ್ ಪೈಲ್ವಾನ್ ಕೂಡ ನಾನು ಯಾವುದೇ ಕಾರಣಕ್ಕೆ ಕಣದಿಂದ ಹಿಂದೆ ಸರೋದಿಲ್ಲ, ರಣರಂಗದಲ್ಲಿರ್ತೀನಿ ಅಂತೇಳಿ ಅಬ್ಬರಿಸಿ ಬಬ್ಬಿರೋದು ಕೊನೆಗೆ ಅವರು ಬಿಲ್ಲವನ್ನು ಸೇರಿದ್ರು. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ದಂತಹ ಬಹುದೊಡ್ಡ ಅಡೆತಡೆಯಾಗಿದ್ದು ಅಂದರೆ ಈ ಒಂದು ಸಾದಿಕ್ ಪೈಲ್ವಾನ್. ಯಾಕಂದರೆ ಸುಮಾರು ಒಂದು 10,000-15,000 ಓಟ್ಗಳನ್ನು ಹಿಡಿದಿಟ್ಟುಕೊಳ್ಳುವ ಕೆಪಾಸಿಟಿ ಇದೆ ಅಂತೇಳಿ ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದ ನಾಯಕರು ಒಂದು ನಿರ್ಧಾರವನ್ನು ಮಾಡಿದರು. ಬಹುಶಃ ಬೇರೆ ಬೇರೆ ಏನು ಅಭ್ಯರ್ಥಿಗಳು ಇಂಡಿಪೆಂಡೆಂಟಾಗಿ ಒಂದು ನಾಮಿನೇಷನ್ನ ಮಾಡಿದ್ದಾರೆ, ಅವರಿಗಿಂತ ಇವರಿಗೆ ಸ್ವಲ್ಪ ಪವರ್ ಜಾಸ್ತಿ ಇದೆ, ಒಂದಷ್ಟು ಓಟ್ಗಳು ಡಿವೈಡ್ ಆಗ್ಬೋದು. ಇನ್ ಕೇಸಲ್ಲಿ ಅಲ್ಪಸಂಖ್ಯಾತರ ಓಟ್ಗಳು ಡಿವೈಡ್ ಆದರೆ ಅದು BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೇಳಿ ಒಂದು ಅನಾಲಿಸಿಸನ್ನು ಹೈಕಮಾಂಡ್ ಹಾಗೂ ರಾಜ್ಯ ಮಟ್ಟದ ನಾಯಕರು ಮಾಡಿದರು. ಹಾಗಾಗಿ ಆ ಭಾಗದಲ್ಲಿ ಏನಿದೆ ಮುಸ್ಲಿಮರು ಆರಂಭಿಕ ದಿನಗಳಲ್ಲಿ BJPಯ ಪರವಾಗಿ ಒಲವನ್ನು ತೋರಿಸ್ತಾ ಬಂದರು. ಈಗ ಒಂದಷ್ಟು ಆ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತಾ ಇದೆ. ಮತ್ತು ದಕ್ಷಿಣ ಮತದಾರರ ಪಲ್ಸ್ ರೇಟ್ ಏನಿದೆ ಆ ಪಲ್ಸ್ ರೇಟು ಶಾಮನೂರು ಕುಟುಂಬಕ್ಕೆ ಬಹಳ ಚೆನ್ನಾಗಿ ಗೊತ್ತಿದೆ. ಕಳೆದ 4 ಚುನಾವಣೆಯಲ್ಲಿ SS ಮಲ್ಲಿಕಾರ್ಜುನ್, ಪ್ರಭಾ ಮಲ್ಲಿಕಾರ್ಜುನ್ ಸೇರಿದಂತೆ ಅವರ ಇಡೀ ಟೀಮ್ ದಕ್ಷಿಣದಲ್ಲಿ ಅವರ ತಂದೆಗೋಸ್ಕರ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಅಲ್ಲಿಯ ಪಲ್ಸ್ ರೇಟ್ ಏನಿದೆಯಲ್ಲ, ಮತದಾರರ ಪಲ್ಸ್ ರೇಟು ಶಾಮನೂರು ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಏನು ಬಂಡಾಯ ಎದ್ದಿದ್ರು, ಅಸಮಾಧಾನ ಇತ್ತು, ಎಲ್ಲವನ್ನೂ ಕೂಡ ಸರಿ ಮಾಡಲಿಕ್ಕೆ ಯಾವೆಲ್ಲ ಪ್ರಯತ್ನವನ್ನು ಮಾಡಬೇಕೋ ಎಲ್ಲ ಪ್ರಯತ್ನವನ್ನು ಮಾಡಿ ಪುತ್ರನ ರಾಜಕೀಯ ಪ್ರವೇಶಕ್ಕೆ ಈ ಎದ್ದಂಥ ಅಡೆತಡೆಗಳನ್ನು ಸೈಡಿಗೆ ಇಟ್ಟು ಹಾದಿಯನ್ನು ಸುಗಮಗೊಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನಿಂದ ಅಧಿಕೃತವಾಗಿ ಸಮರ್ಥ ಒಂದು ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಕೂಡ ಆನೆಕೊಂಡ ಹಳೆ ಭಾಗದಲ್ಲಿ, ಏನು ದಾವಣಗೆರೆ ಹಳೆ ಭಾಗ ಬರುತ್ತೆ, ಹಳೆ ಭಾಗದಲ್ಲಿ ಆನೆಕೊಂಡ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಧಿಕೃತವಾಗಿ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಜೊತೆಗೆ SS ಮಲ್ಲಿಕಾರ್ಜುನ್ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನೆಗೆ, ಅಯೂಬ್ ಪೈಲ್ವಾನ್ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಸಾದಿಕ್ ಪೈಲ್ವಾನ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮಾತುಕತೆ ನಡೆಸಿ ನಾವೆಲ್ಲ ಒಂದೇ ಕುಟುಂಬದವರು, ನೀವು ಸಪೋರ್ಟ್ ಮಾಡಬೇಕಪ್ಪ ನನಗೆ ಅಂತೇಳಿ ಒಂದು ಮನವಿಯನ್ನು ಮಾಡೋದ್ರ ಜೊತೆಗೆ ನಾವೆಲ್ಲ ಒಂದು ಅನ್ನುವಂಥ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಮೂಲಕ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪರವಾಗಿದ್ದಾರೆ, ಕಾಂಗ್ರೆಸ್ಸಿಗೆ ಹಾದಿ ಸುಗಮವಾಗಿದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾದರೆ SS ಮಲ್ಲಿಕಾರ್ಜುನ್ ಅಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಏನು ಮಾತನಾಡಿದ್ರು, ಆ ಮಾತಿನ ಅರ್ಥಗಳೇನು ಕೇಳ್ಕೊಂಬನ್ನಿ, ನಂತರ ನಾನು ಎಕ್ಸ್ಪ್ಲೈನನ್ನು ಮಾಡ್ತಾ ಹೋಗ್ತೇನೆ. ಮೇಲೆ ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು, ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸ್ತಾರೆ. ಸೂಚಿಸಿ ಅವರ ಎಲ್ಲ
ಮನೆತನದವರು ಸಾದಿಕ್ ಪೈಲ್ವಾನ್ ಅವರು ಮನೆತನದವರು ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸೋ ಒಂದು ಕೆಲಸವನ್ನು ಮಾಡ್ತಾರೆ. ಸರ್, ಸಮಾಧಾನವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಸರ್, ಯಾವುದೇ ಗದ್ದಲ ಇಲ್ಲದೆ ಗೊಂದಲ ಇಲ್ಲದೆ. ಆದರೆ ಇವತ್ತು ಬಿಜೆಪಿ ಆಫೀಸ್ ಮುಂದೆ ಒಂದು ಹೈಡ್ರಾಮಾ ನಡೀತು, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಸರ್. ನನಗೆ ಗೊತ್ತಿಲ್ಲಪ್ಪ, ಅದು ಅವರು ಹಂಗೆ ಹೇಳ್ಬಾರ್ದು, ಇವರು ಹಂಗೆ ಹೇಳ್ಬಾರ್ದು, ಇದು ಒಂದಕ್ಕೊಂದು ಬೆಳ್ಕಂತ ಹೋಗ್ತೈತಿ. ಅದಕ್ಕೆ ಎಲ್ಲರೂ ಸೇರಿ ನಾನು ಫಸ್ಟ್ ಹೇಳೀನಿ, ಸ್ನೇಹ ಮನೋಭಾವದಿಂದ ನಮ್ಮ ಅಭ್ಯರ್ಥಿನೂ ನನ್ನ ಹತ್ರ ಭಾಳ ಚೆನ್ನಾಗದಾರ. ಯಾರು ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವ್ರ ಮಗ ದಾಸ್ ಕರಿಯಪ್ಪರ ಮಗ. ಈಗಲ್ಲ, ಮುಂಚೆ ಜನತಾ ಪಕ್ಷ ಇದ್ದಾಗೂ ನನಗೆ ಪರಿಚಯ, ಅವ್ರ ಅಪ್ಪರ ಕಾಲದಾಗೂ ಪರಿಚಯ. ಅದಕ್ಕೆ ನಾನು ಫಸ್ಟೇ ಹೇಳಿದ್ನಲ್ಲ, ಫಸ್ಟ್ ಇಂಟರ್ವ್ಯೂವಲ್ಲೇ ಹೇಳಿದ್ದೀನಿ, ಎಲ್ಲರೂ ಸೇರಿ ಒಳ್ಳೆ ಇದ್ರ ಮನೋಭಾವದಿಂದ ಹೋಗೋಣ, ಒಳ್ಳೆ ನಕ್ಕಂತ ಎಲೆಕ್ಷನ್ ಮಾಡೋಣ, ಚುನಾವಣೆ ಮಾಡೋಣ. ಸೋಲು ಗೆಲುವು ಮುಖ್ಯ ಅನ್ನೋದಕ್ಕಿಂತ ಒಂದು ಸ್ನೇಹ ಮನೋಭಾವದಲ್ಲಿ ಚುನಾವಣೆ ಮಾಡಿ ಒಳ್ಳೆಯ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯನೂ ಐತಿ ಜನಗಳದು ಅಂತ ನನಗೆ ಅನಿಸ್ತದೆ. ಭರವಸೆ ಕೊಟ್ಟಿದ್ದಾರೆ ಸರ್ ಅಂತ ಸುಳ್ಳಪ್ಪ, ನೀವು ಟಿ ವಿನರದಿರಲ್ಲ, ನೀವು ಏನು ಕೇಳಬೇಡ, ಏನು ಹೇಳಿಲ್ಲ. ಇಲ್ಲಪ್ಪ, ಯಾವುದೂ ಇಲ್ಲ. ಅವ್ರಿಗೆ ಪಾಪ ನೋಡು, ಅವನು ಪೈಲ್ವಾನ ಒಳ್ಳೆ ಮನುಷ್ಯ, ಅವನಿಗೆ ದಿಕ್ ತಪ್ಸೋರು ಭಾಳ ಜನ ಸೇರ್ಕೊಂಡಿದ್ರು. ಆ ದಿಕ್ ತಪ್ಸಿರೋದು ಹಂಗಾಗಿದ್ದಷ್ಟೇ. ಯಾವತ್ತು ನೀವು ಸುವರ್ಣ ಇಂಟರ್ವ್ಯೂನಾಗ ನೋಡಿದ್ರಲ್ಲಪ್ಪ, ಕ್ಲಿಯರ್ ಕಟ್ಟಾಗಿ ಮಾತಾಡಿದ್ರು. ಸೇಮ್ ಅದ್ರ ಪ್ರಕಾರನೇ ಕ್ಲಿಯರ್ ಕಟ್ಟಾಗಿ ಅವರು ಹಂಗೆ ಸುಳ್ಳು ಹೇಳಲ್ಲ. ಸಾದಿಕ್ ಯಾವಾಗಲೂ ಯಾವುದೇ ವಿಚಾರ ಆಗಲಿ ಸುಳ್ಳು ಹೇಳಲ್ಲ. ಏನಿದ್ದಂಗೆ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ಆಸೆ ಆಮಿಷಗೂ ಒಳಗಾಗಿಲ್ಲ. ಯಾವುದೇ ಇದು ಥರವಾದ ನಾನೇ ಹೇಳಿದ್ದೆ, ನಾನೇ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ಸುರ್ಜಿವಾಲ್ ಅವ್ರ ಹತ್ರ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ, ಅವ್ರು ಕೂಡ ಫೋನ್ನಾಗೂ ಮಾತನಾಡಿಸಿ ಅವರು ನಾನೇ ಬಂದು ಕಾಣ್ತೀನಿ ಅಂತ ಹೇಳಿದರು ಸಾದಿಕ್ಕು. ಅದು ಕಂಡಿದ್ದು ಒಂದು ದಿವಸ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಟೈಮ್ ಆಗಿತ್ತು ಬಿ ಫಾರಮ್ದು. ಹಂಗಾಗಿ ಎಲ್ಲರೂ ಸೇರಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ಚಹಾ ಕುಡಿದು ರಾಜಿಯಾಗಿ ಬಂದಿದ್ದಾರೆ. ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಡೆಲ್ಲಿ ರಾಜಕೀಯ ಮಾಡಿದವರು 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ ಸರ್. ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಸಿಎಂ ಇಬ್ರಾಹಿಂ ಕೂಡ ಗೊತ್ತಿಲ್ಲಪ್ಪ, ನನಗೆ ಕೇಳಿಲ್ಲ. ಯಾರಿಗೆ? ಇದು ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನೂ 11 ಜನ ಮುಸ್ಲಿಂ ಕಣದಲ್ಲಿದ್ದಾರೆ ಸರ್. ಅದರಲ್ಲಿ ಒಬ್ಬರಿಗೆ ಸಿಎಂ ಇಬ್ರಾಹಿಂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಮರ್ಥ ಅವರ ರಿಸಲ್ಟ್ಗೆ ಏನಾದರೂ ಪೆಟ್ಟು ಕೊಡುತ್ತಾ ಅಂತ ನನಗೆ ಅವ್ರಿಗೆಲ್ಲರಿಗೂ ಸೇರಿ ಎಲ್ಲರಿಗೂ ಮನವೊಲಿಸಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ರಿ ಅಂತ ಕೇಳ್ಕೊಂತೀನಿ. ಇನ್ನೂ ಟೈಮ್ ಐತಿ, ಕೇಳ್ಕೊಂಡು ಒಮ್ಮತದಿಂದ ನಾವು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಅಲ್ಲ ಸರ್, ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಏನಾದರೂ ಗೊಂದಲ ಸೃಷ್ಟಿ ಮಾಡಿದ್ರು? ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನೀವೇ ಹೇಳಿದ್ರಿ ಸರ್. ಆ ಡೆಲ್ಲಿ ರಾಜಕೀಯ ಅಂದರೆ ಸ್ವಲ್ಪ ಜನ ಇರ್ತಾರೆ, ಏನು ಮಾಡೋಕ್ಕೆ ಹೋಗ್ತೀವಿ. ಇದು ಎಸ್ ಮಲ್ಲಿಕಾರ್ಜುನ್ ಹೇಳಿದಂಥ ಮಾತು. ಅಂದರೆ ಕಳೆದ ಒಂದು 15 ದಿನಗಳಿಂದ ಏನೊಂದು ಹೈಡ್ರಾಮಾ ನಡೀತಾ ಇತ್ತು. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅಥವಾ ಶಾಮನೂರು ಫ್ಯಾಮಿಲಿಗೆ ಟಿಕೆಟ್ ಕೊಡಬೇಕು ಅಂತ ಏನೊಂದು ಹೈಡ್ರಾಮಾ ನಡೀತಿತ್ತು. ಆ ಎಲ್ಲ ಹೈಡ್ರಾಮಾ ಮುಕ್ತಾಯದ ಬಳಿಕ ಉಮೇದುವಾರಿಕೆಯನ್ನು ವಾಪಸ್ ತೆಗೆದುಕೊಳ್ಳುವ ಪ್ರಕ್ರಿಯೆ ಎಲ್ಲ ಆದ ಬಳಿಕ ಸಾದಿಕ್ ಪೈಲ್ವಾನ್ ಯಾವಾಗ ಚುನಾವಣಾ ಕಣದಿಂದ ನಿವೃತ್ತಿಯನ್ನು ಘೋಷಿಸ್ತಾರೆ, ಅದಾದ ಬಳಿಕ ದಾವಣಗೆರೆ ಬಂದಂತಹ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಎಲ್ಲ ರಾಜಿ ಸಂಧಾನವನ್ನು ಮಾಡ್ಕೊಳ್ತಾರೆ. ರಾಜಿ ಸಂಧಾನವನ್ನು ಮಾಡಿಕೊಂಡು ಚುನಾವಣೆಗೆ ಬೆಂಬಲವನ್ನು ಕೋರ್ತಾರೆ. ಅದ್ರ ಜೊತೆಗೆ ಅಲ್ಲಿರೋದ ಸಾಕಷ್ಟು ಮುಸ್ಲಿಂ ಮುಖಂಡರು, ಜಮಾತೆ ಇರ್ಬೋದು, ಅಲ್ಲಿ ಬೇರೆ ಬೇರೆ ಸಂಘಟನೆಗಳಿದೆ, ಎಲ್ಲ ಸಂಘಟನೆಯ ಮುಖಂಡರನ್ನು ಕರೆಸಿ ಎಸ್ ಮಲ್ಲಿಕಾರ್ಜುನ್ ಟೀಮ್ ಏನಿದೆ ಆ ಟೀಮ್ ಮಾತನಾಡ್ತಾ ಇದ್ದಾರೆ. ಮಾತಾಡಿ ಅಲ್ಪಸಂಖ್ಯಾತರ ಓಟುಗಳು ಛಿದ್ರ ಆಗದೇ ಇರೋ ರೀತಿ, ವಿಭಜನೆ ಆಗದೇ ಇರೋ ರೀತಿ ಪ್ಲಾನನ್ನು ಎಸ್ ಮಲ್ಲಿಕಾರ್ಜುನ್ ಟೀಮ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ವಿಶ್ಲೇಷಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತೇಳಿ ನಾವು ಕನ್ಸಿಡರನ್ನು ಮಾಡ್ತೀವಿ. ಈ ಬಾರಿ ಕೂಡ ಆರಂಭಿಕ ದಿನಗಳಲ್ಲಿ ಆ ವೋಟ್ ಬ್ಯಾಂಕ್ ಏನಿದೆ ಆ ವೋಟ್ ಬ್ಯಾಂಕ್ ಛಿದ್ರ ಆಗುವಂಥ ಎಲ್ಲ ಲಕ್ಷಣ ಕಾಣ್ತಾ ಇದ್ವು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಕಣದಿಂದ ನಿವೃತ್ತಿ ಪಡೆದ ನಂತರ, ನಾನು ಕಣದಲ್ಲಿ ಇರೋದಿಲ್ಲ ಅಂತ ಹೇಳಿದ ನಂತರ ದಾವಣಗೆರೆಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲ ನಮ್ಮಿಂದ BJP ಗೆಲ್ಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಟಿಕೆಟನ್ನು ಅಂದರೆ ಕಣದಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಒಂದು ಮಾತನ್ನು ಮಾತನಾಡಿದ್ದಾರೆ. ಹಾಗಿದ್ರೆ ಸಾದಿಕ್ ಪೈಲ್ವಾನ್ ಏನು ಮಾತನಾಡಿದ್ದಾರೆ, ಅವರ ಮಾತಿನ ಅರ್ಥ ಏನು ನೋಡ್ಕೊಂಡು ಬಂದು ನಾನು ನಂತರ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೇನೆ. ಸರ್, ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಜಿಯವರು, ಸುರ್ಜೇವಾಲ ಅವರು, ರಿಜ್ವಾನ್ ಅರ್ಷದ್, ಅನೇಕ ಲೀಡ್ರ್ ಹತ್ರ ಕರ್ಕೊಂಡು ಹೋದಾಗ, ಬರುವ ಮಾಡ್ಕೊಂಡಾಗ, ಸಲೀಂ ಅಹಮದ್ ಅವರು ಎಲ್ಲರೂ ಬರುವ ಮಾಡ್ಕೊಂಡಾಗ ಅವ್ರು ಕೇಳಿದರು. ನಾನು ಖಂಡಿತವಾಗೂ ನಾನು ಯಾವುದೇ ಒಂದು ಇಷ್ಟೇನು ತೊಂದಿಲ್ಲ, ಯಾವುದೇ ಒಂದು ಜವಾಬ್ದಾರಿ ಕೇಳಿಲ್ಲ ಸರ್. ನಾ ಹಳೆ ಕಾಂಗ್ರೆಸ್ಗೆ
ನನಗೆ ನೋವಾಗಿತ್ತು, ಅದಕ್ಕೋಸ್ಕರ ನಾನೆಲ್ಲ ಬಂಡೆ ಹಾಕಿದ್ದೆ. ಈಗ ಖಂಡಿತವಾಗೂ ನಾನು ಕಾಂಗ್ರೆಸ್ನವರೇ, ಮಂತ್ಯಂದಾರು ನಾವು ಕಾಂಗ್ರೆಸ್ಸಿಗೆ ದುಡಿತೀನಿ ಸರ್, ನಂದೇನು ಕಂಡೀಷನ್ ಇಲ್ಲ ಅಂತ ಹೇಳಿದೆ. ಏನು ಹೇಳ್ರಿ ಪೈಲ್ವಾನ್ರೆ ಅಂದರು. ಖಂಡಿತವಾಗಿ ಏನು ಕಂಡೀಷನ್ ಇಲ್ಲ ಸರ್, ನಾನು ಮರಳಿ ಮತ್ತಲ್ಲ ಕಾಂಗ್ರೆಸ್ಸಿಗೆ ಕೆಲಸ ಮಾಡ್ತೇನೆ ಅಂತ ವಾಗ್ದಾನವನ್ನು ಕೊಟ್ಟು ಬಂದಿದ್ದೆ ಸರ್. ಈಗ ಎಲ್ಲ ಲೀಡ್ರು ಬಂದಿದ್ದರು. CM ಸಾಹೇಬರು ಶಾಂತಿವನ ನಿಲ್ಲಿಸಿದ್ದಾರೆ ನಮ್ಮ ರಾಜ್ಯದಲ್ಲಿ. 1ನೇ ತಾರೀಕಿಗೆ ನನ್ನ ಮನೆಗೆ ಬರ್ತಾಯಿದ್ದಾರೆ. ಖಂಡಿತವಾಗೂ ತಾವು ಮಾಧ್ಯಮರ ಮೂಲಕ, ಅವ್ರ ಮೂಲಕ ನಾನು ಇನ್ನೂ ಬಹಿರಂಗವಾಗಿ ಇನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಲುವಾಗಿ, ನಮ್ಮ ಹಿರಿಯರ ಸಿದ್ದರಾಮಯ್ಯಜು, DK ಶಿವಕುಮಾರ್ಜು, ಸುರ್ಜೇವಾಲಾ, ನಮ್ಮೆಲ್ಲ ಲೀಡ್ರು ಪರವಾಗಿ, ನಮ್ಮ SS ಮಲ್ಲಿಕಾರ್ಜುನ್ ಪರವಾಗಿ ಹೇಗೆ ನಡೀತು, ಹೇಗೆ ನಡಿಬಾರ್ದು, ಹೆಂಗೆ ನಡಿಬೇಕು ಅಂತಕ್ಕದ್ದು ಆ ನಿಲುವು ಆವತ್ತಿನ ದಿವಸ ಬಹಿರಂಗ ಸಭೆಯಲ್ಲಿ ತೊಗೊಂಡು ಹೇಳ್ತೇನೆ ಸರ್ ತಮ್ಮ ಮಾಧ್ಯಮರ ಮೂಲಕ. ನಾನು ಮಾಧ್ಯಮರ ಮಗ ಇದ್ದಂಗೆ ನನಗೆ ತಾವು ಸಹಕಾರ ನೀಡ್ತಿದ್ದೀರಿ. ನಿಮಗೆ ನಾನು ಹೃದಯಪೂರ್ವಕವಾಗಿ ನಿಮ್ಮನ್ನು ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಾವು ನಮ್ಮ ನಿಲುವು 35-36 ವರ್ಷದಿಂದ ನಾವು BJPಗೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆ ದಕ್ಷಿಣ ಉತ್ತರದಲ್ಲಿ ನಾವು ಯಾವಾಗಲೂ ಗೆಲ್ಲಕೊಳ್ಳಿಲ್ಲ. ನಾವು ಯಾವಾಗಲೂ ಕಾಂಗ್ರೆಸ್ ಗೆಲ್ಲಿಸ್ಕೊಂಡ್ಬಂದಿದ್ದೀವಿ. ತಮಗೆ ಗೊತ್ತಿರೋವಂಥ ವಿಷಯ, ಅಕ್ಕಪಕ್ಕ ನೀರಿನ ಸಲುವಾಗಿ, ಲೈಟಿನ ಸಲುವಾಗಿ, ಮಕ್ಕಳ ಸಲುವಾಗಿ ಅವು ಗಲಾಟೆ ಆಗ್ತಾವೆ. ಅದು ಸಹಜ, ಅದು ಹೊಣೆರೆ ಸರಿ ಮಾಡ್ತಾರೆ. ಆದರೂ ನಮ್ಮ ರಾಜ್ಯದಲ್ಲಿ ಶಾಂತಿಯನ್ನು ನಿಲ್ಲಿಸಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜಾನ್ ಅರ್ಷದ್ ಅವರು, ಭೈರತಿ ಅವರು, ಅನೇಕ ಜನ, SS ಮಲ್ಲಿಕಾರ್ಜುನ್ ಅವರು, ಅನೇಕ ಜನ ಇದಕ್ಕೆ ಭುಜಕ್ಕೆ ಭುಜ ಹಚ್ಚಿ ರಾಜ್ಯದಲ್ಲಿ ಶಾಂತಿ ಇರಬೇಕು, ಶಾಂತಿ ನಿಲ್ಲಿಸಬೇಕು. ನಾವು BJPಯವರಿಗೆ ಆಡಳಿತ ಮಾಡ್ತಾರೆ, ಅವರು ಜಾತಿವಾದ ಮಾಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ನಾವು ಕಾಂಗ್ರೆಸ್ಸಿಗೆ ಒಂದು ಗಾದಿ ಇದೆ, ಒಂದು ಪಿಕ್ಚರ್ನಾಗ ಹಾಡು ಹೇಳ್ತಾರೆ, ಮರಳು ಬಂದೆ ಸೀತೆ ಅಂಥೇಳಿ. ಆ ಥರ ನಾನು ಮರಳು ಬಂದಿದ್ದೇನೆ. ಬಂಡಾಯ ಅಭ್ಯರ್ಥಿ ನಾನು ತೊರೆದು ನಾನು ಯಾವಾಗಲೂ ಕಾಂಗ್ರೆಸ್ನೇ ಮಂತ್ಯಂದರು ನಾವೆಲ್ಲ ತಾಯಿ ಕಡೆಯಿಂದ, ತಂದೆ ಕಡೆಯಿಂದ ನಾವು ಯಾವಾಗಲೂ ಕಾಂಗ್ರೆಸ್ಸಿಗೆ ದುಡ್ಕೊಂಡ್ಬಂದಿದ್ದೀವಿ. ಮುಂದಾದ್ರೂ ನಾವು ಕಾಂಗ್ರೆಸ್ಸಿಗೆ ದುಡಿತೀವಿ. ನಂದು ಏನು ಬೇಡಿಕೆ ಇಟ್ಟಿಲ್ಲ. ಆ ಥರ ನಾನು ಮುಂಚೆ ಹೆಂಗೆ ಮಾಡ್ಕೊಂಡ್ಬಂದಿದ್ದೀನಿ ಆ ಥರ ನಾನು ಮಾಡ್ಕೊಂಡು ಯಾವ್ದಾರು ಒಂದು ಪೇಪರ್ ಬರೆದು ಕೊಟ್ಟಿದ್ದಾದರೆ ತಮ್ಮ ಹತ್ರ ಇದ್ದರೆ ತೋರಿಸಿದ್ರೆ ನಾನು ಹೇಳ್ತೇನೆ. ನಾನು ಯಾವುದೇ ಒಂದು ನಿರ್ಧಾರ ತೊಗೊಳೋದಾದರೆ ಕಂಡೀಷನ್ ಇಟ್ಟಿಲ್ಲ. ಆಯಿತು ದನಿ ಅಂತೇಳಿ ಬಂದು ನಾನೆಲ್ಲ ಚುನಾವಣೆಗೆ ನಾನು ಹೋಗ್ತಾ ಇದ್ದೀನಿ. ನನಗೆ ಅವಕಾಶ ಮಾಡಿಕೊಡ್ರಿ. 4 ಗಂಟೆಗೆ ನಾನು ಪಾದಯಾತ್ರೆ ಹೋಗ್ತಾ ಇದ್ದೀನಿ ಮತ ಕೇಳೋಕ್ಕೆ. ಸರ್ 100% ಕಾಂಗ್ರೆಸ್ ರಾಜ್ಯದಲ್ಲಿ ಇದ್ದರೆ ಅಲ್ಪಸಂಖ್ಯಾತರಿಗೆ ಯಾವಾಗಲೂ ನ್ಯಾಯ ಸಿಗ್ತೈತೆ ಅಂತೇಳಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇರೋ ತನಕ ಎಲ್ಲ ಕಾಂಗ್ರೆಸ್ಸು ಲೀಡ್ರುಗಳು ಇರೋ ಮಟ್ಟ ಯಾವಾಗಲೂ ಶಾಂತಿಯನ್ನು ನಿಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಶಾಂತಿಗೋಸ್ಕರ ನಾವೆಲ್ಲ ಸಮಾಜದ ಒಳ್ಳೇದಾಗೋಸ್ಕರ ಎಲ್ಲ ಸಮಾಜದವರಿಗೆ, ಧರ್ಮದವರಿಗೆ ಶಾಂತಿಯನ್ನು ನಿಲ್ಲಿಸೋವಂಥ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು. ಆ ಥರ ನಾವು ಅವ್ರ ನಿಟ್ಟಿನಲ್ಲಿ ನಾವು ನಡೆಯುವಂಥ ಜನ. ಹೌದು ಸರ್, ನಮ್ಮ ಜನ ಏನದಾರಲ್ಲ, ನಾನು ಮಾಜಿ ನಗರಸಭಾ ಸದಸ್ಯ, ಮುಸ್ಲಿಂ ಸಮಾಜದ ಅಧ್ಯಕ್ಷ, 40 ವರ್ಷದಿಂದ ಎಲ್ಲ ಸಮಾಜದಲ್ಲಿ ನಾನು ಅಧ್ಯಕ್ಷ ಆಗಿ ಬೇರೆ ಮಾತುಕತೆಯಲ್ಲಿ ಎಲ್ಲದರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನನಗೆ ವಿಶ್ವಾಸ ಕೊಟ್ಟಿದ್ರು. ಹಾಗಾಗಿ ನಾನು ನಿಲ್ತಿದ್ದರೆ ಆ ಮಾತು ನಾನು ಹೇಳಿದ್ದು ಸತ್ಯ. ಈಗ ನಾನು ಕಾಂಗ್ರೆಸ್ಸಿಗೆ ಮರಳು ಬಂದಿದ್ದೀನಿ. ಕಾಂಗ್ರೆಸ್ ಪರವಾಗಿ ನಾನು ದುಡಿತೇನೆ. ನಾಮಪತ್ರ ವಾಪಸ್ ಕೊಡಿದ್ರೆ ಸಮಾಜ ಸೋತಂಗೆ ಅಂತ ಅಂದ್ರೆ ಈಗೇನು ಸಮಾಜ ಸೋಲ್ತಾವ ಸರ್, ನಾನು ಬಯಲಿಗೆ ಇರ್ತಿದ್ರೆ ಖಂಡಿತವಾಗೂ ನನಗೆ ಸೋಲಿಸ್ತಿದ್ರು, BJP ಗೆಲ್ಲಿಸ್ತಿದ್ರು. ಅಂತೂ ಸಿದ್ಧ. ಈ ಸಮಾಜ ಒಳ್ಳೆಯದಕ್ಕಾಗಿ ಸಮಾಜ ತೀರ್ಪು ಕೊಡ್ತಾಯಿದೆ. ಸಮಾಜ ತೀರ್ಪು ಕೊಡ್ತೈತೆ, ನಾನು ತೀರ್ಪು ಕೊಡಲ್ಲ. ಸಮಾಜ ಯಾವ ಪಕ್ಷಕ್ಕೆ ತೀರ್ಪು ಕೊಡ್ಬೇಕಂತೇಳಿ 9ನೇ ತಾರೀಕಿಗೆ ತಮ್ಮ ಮಾಧ್ಯಮರ ಮೂಲಕ ಪುನಃ ಮತ್ತೆ ಹೇಳ್ತಾರೆ. ಎಸ್, ಇದು ಸಾದಿಕ್ ಪೈಲ್ವಾನರ ಒಂದು ಮಾತು. ಅಂದರೆ ನಾವೆಲ್ಲ ಒಂದಾಗಿದ್ದೀವಿ, ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಸಮರ್ಥವರ ಗೆಲುವಿಗೆ ಶ್ರಮಿಸ್ತೀವಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಕೊನೆ ಕ್ಷಣದಲ್ಲಿ ಏನು ಒಂದು ಪ್ಯಾಚ್ ವರ್ಕ್ ಏನಿದೆ ಆ ಎಲ್ಲ ಪ್ಯಾಚ್ ವರ್ಕನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಒಂದಷ್ಟು ಜನಕ್ಕೆ ಅಸಮಾಧಾನ ಇದೆ. ಈಗ ಸಂಪೂರ್ಣವಾಗಿ ಬಗೆಹರಿದಿದೆ ಅಂತಲ್ಲ, ಬಹುಶಃ ಇನ್ನೊಂದು 2-3 ದಿನಗಳಲ್ಲಿ ಅಸಮಾಧಾನ ಬಗೆಹರಿದು ಅಲ್ಪಸಂಖ್ಯಾತ ಮತಗಳು ಒನ್ ಸೈಡೆಡ್ ಆಗುವಂಥ ಸಾಧ್ಯತೆಗಳು ಬಹುತೇಕ ಇರುವಂಥದ್ದು. ಯಾಕಂದರೆ ಅಲ್ಪಸಂಖ್ಯಾತ ಮತಗಳು ಅಲ್ಲಿ ಹೋದರೆ ಕಾಂಗ್ರೆಸ್ಸಿಗೆ ಹೋಗಬೇಕು, ಅಥವಾ SDPIಗೆ ಹೋಗಬೇಕು, ಅಥವಾ ಅಲ್ಲಿರ್ತಕ್ಕಂಥ ಬಂಡಾಯ ಅಭ್ಯರ್ಥಿಗಳಿಗೆ ಹೋಗಬೇಕು. ಒಂದಷ್ಟು ಪ್ರಬುದ್ಧ ಮುಸಲ್ಮಾನರು, ಜೊತೆಗೆ ಅದರಲ್ಲಿರುವಂಥ ಒಂದಷ್ಟು ವಿದ್ಯಾವಂತರು ನಾವು ಈ ಸಲ BJP ಆಗ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಆದರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಗೊತ್ತಿಲ್ಲ.
ಯಾಕಂದರೆ ಬ್ಯಾಲೆಟ್ ಪೇಪರ್ ಕೈಗೆ ಬಂದ ತಕ್ಷಣ ಅಥವಾ ಬ್ಯಾಲೆಟ್ ಮಿಷನ್ EVM ಮಿಷನ್ ಹತ್ರ ಹೋದ ತಕ್ಷಣ ಮನುಷ್ಯ ಏನೋ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಭಾಗದ ಮತದಾರರಾಗಿರ್ಬೋದು ಆ EVM ಮಿಷನ್ ಮುಂದೆ ನಿಂತ ತಕ್ಷಣ ಯಾರಿಗೆ ಓಟ್ ಹಾಕಬೇಕು ಅಂತ ಆವಾಗ ಮೈಂಡಿಗೆ ಬರುತ್ತೆ, ಅವರಿಗೆ ಓಟನ್ನು ಹಾಕುವಂಥದ್ದು ಸಹಜ. ಹಾಗಾಗಿ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆದರೆ BJPಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಾವೇನೋ ಇಷ್ಟು ದಿವಸ ಅನಾಲಿಸಿಸನ್ನು ಮಾಡ್ತಾಯಿದ್ವಿ. ಈಗ ಆ ಅನಾಲಿಸಿಸ್ ಸ್ವಲ್ಪ ಏರುಪೇರು ಆಗ್ತಾ ಇರುವಂಥದ್ದು. ಯಾಕಂದರೆ ಅಲ್ಪಸಂಖ್ಯಾತರ ಮತಗಳು ಮತ್ತೆ ಕಾಂಗ್ರೆಸ್ ಕಡೆ ಹೋಳ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. SDPI ಕೂಡ ಸಾಕಷ್ಟು ಪ್ರಬಲವಾಗಿ ಹೋರಾಟವನ್ನು ಮಾಡ್ತಾ ಇದೆ. ಆದರೆ ಕಳೆದ ಚುನಾವಣೆಯಲ್ಲಿ SDPI ತುಂಬ ಕಡಿಮೆ ಮತಗಳನ್ನು ಪಡೆದುಕೊಂಡಿತ್ತು. ಮತ್ತು ಬೇರೆ ಬೇರೆ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರುಗಳೇನು ಸ್ಪರ್ಧೆಯನ್ನು ಮಾಡಿದರು, JDS ಮುಖಂಡರಾಗಿರ್ಬೋದು ಅಥವಾ ಬೇರೆ ಬೇರೆ ಮುಖಂಡರುಗಳು ಇಂಡಿಪೆಂಡೆಂಟಾಗಿ ಏನು ಸ್ಪರ್ಧೆಯನ್ನು ಮಾಡಿದರು, ಅವರೆಲ್ಲರೂ ಕೂಡ ಕೆಲವೊಂದು 2 ಡಿಜಿಟ್ 3 ಡಿಜಿಟ್ ನಂಬರನ್ನು ತೆಗೆದುಕೊಂಡು ಅಲ್ಲಿಗೆ ಸಮಾಧಾನವನ್ನು ಪಟ್ಟಿದ್ದರು. ಈ ಬಾರಿ ಕೂಡ ಅದೇ ರೀತಿ ಆದರೆ ಒಂದು ಟಫ್ ಫೈಟ್ ಇದೆ ಅಂತ ಈ ತಕ್ಷಣಕ್ಕೆ ಯಾರೋ BJP ವಿನ್ ಆಗಿಬಿಡ್ತು ಅಥವಾ ಕಾಂಗ್ರೆಸ್ ವಿನ್ ಆಗಿಬಿಡ್ತು ಅಂತಲ್ಲ. BJPಗೆ ಇಷ್ಟು ದಿನಗಳ ಕಾಲ ಒಂದು ಪಾಸಿಬಿಲಿಟೀಸ್ ಜಾಸ್ತಿ ಇತ್ತು, ಅವರಿಗೆ ಒಂದು ಕಡೆ ಮುನ್ನುಗ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶಗಳು ಜಾಸ್ತಿ ಇದ್ದವು. ಯಾವಾಗ ಅಲ್ಪಸಂಖ್ಯಾತರು ಸಮಾಧಾನ ಆದರು, ಅದರಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ಟೀಮ್ ಅಥವಾ ಬೇರೆ ಬೇರೆ ಅಬ್ದುಲ್ ಜಬ್ಬಾರ್ ಟೀಮ್ ಆಗಿರ್ಬೋದು, ಎಲ್ಲರೂ ಕೂಡ ಸೈಲೆಂಟಾಗಿ ಅಲ್ಲಿಯ ಹಿರಿಯರ ಮಾತನ್ನು ಕೇಳಿಕೊಂಡು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಲಿಕ್ಕೆ ಮುಂದಾದರು. ಆಗ BJPಯಲ್ಲಿದ್ದಂತಹ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗಿದ್ದಾವೆ. BJPಯವರು ಕೂಡ ಇಷ್ಟು ವರ್ಷಗಳ ಕಾಲ ಅಲ್ಪಸಂಖ್ಯಾತರ ಮತಗಳ ಮೇಲಾಗಲಿ ಅಲ್ಪಸಂಖ್ಯಾತರ ಮೇಲಾಗಲಿ ಅಷ್ಟಾಗಿ ಪ್ರೀತಿ ಇರಲಿಲ್ಲ. ಆದರೆ ಈ ಬಾರಿ ರಾಜಕೀಯವಾಗಿ ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂತೇಳಿ BJPಯವರು ಕೂಡ ಪ್ರಯತ್ನವನ್ನು ಮಾಡಿದರು. ಕೊನೆಯ ಕ್ಷಣದಲ್ಲಿ BJPಯವರು ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಶಾಮನೂರ್ ಫ್ಯಾಮಿಲಿಗೆ ಟಿಕೆಟ್ ದಕ್ಕಿರೋದ್ರಿಂದ BJP ಕೂಡ ಸಂಘಟಿತ ಪ್ರಯತ್ನವನ್ನು ಮಾಡ್ತಿದೆ. ಆಕಾಂಕ್ಷಿಗಳೆಲ್ಲರೂ ಸೇರಿ, ಈ ಹಿಂದೆ ಪರಾಜಿತಗೊಂಡಂಥ ಅಭ್ಯರ್ಥಿಯೂ ಸೇರಿ ಎಲ್ಲರೂ ಕೂಡ ಸಂಘಟಿತವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಯತ್ನದ ನಡುವೆ ಕಾಂಗ್ರೆಸ್ನಲ್ಲಿ ಸಮರ್ಥಿ ಇದ್ದಂಥ ಎಲ್ಲ ಅಡ್ಡಿ ಆತಂಕಗಳು ಬದಿಗಿಟ್ಟು ಈಗ ಹಾದಿ ಸುಗಮವಾಗಿದೆ. ಹಾಗಾಗಿ ಇವತ್ತಿನಿಂದ ಏನು ಕಾಂಗ್ರೆಸ್ ಪಕ್ಷದಿಂದ ಸಮರ್ಥ ಅವರ ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಇಬ್ಬರು ಕೂಡ ಏನು ಅಧಿಕೃತವಾಗಿ ಒಂದು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಇವತ್ತಿನಿಂದ ಮಲ್ಲಿಕಾರ್ಜುನ್ ಯಾವ್ಯಾವ ಸ್ಟ್ರಾಟಜಿಯನ್ನು ಮಾಡ್ತಾರೆ, BJPಯವರು ಯಾವ್ಯಾವ ಸ್ಟ್ರಾಟಜಿಯನ್ನು ಮಾಡ್ತಾರೆ, ಇದರ ಮೇಲ್ಗಡೆ ಮುಂದಿನ ರಾಜಕೀಯ ಲೆಕ್ಕಾಚಾರಗಳು ನಿರ್ಧಾರ ಆಗಿರುತ್ತೆ. ಎಸ್, ಇದಾಗಿತ್ತು ಸಮರ್ಥ ಸುಗಮ ಹಾದಿ. ಮತ್ತೊಂದು ವಿಶ್ಲೇಷಣೆ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.